ನನಗೆ ಹೋದ ತಿಂಗಳು ಪೂರ್ತಿ ಬಿಡುವೆ ಸಿಕ್ಕಿಲ್ಲ. ಪರ್ಫ್ಯೂಮರಿನೂ ನಾನೇ ನೋಡ್ಕೋತಾ ಇದ್ದೀನಿ. ಇಲ್ಲ, ಆ್ಯಕ್ಚುಲಿ ನನ್ನ ಮಗ ಶಶಿನೇ ಅದಕ್ಕೆ MD. ಅವನೀಗ ಊರಲ್ಲಿಲ್ಲ, ಗುರ್ಗಾಂವಲ್ಲಿ ಒಂದು ಆಫೀಸ್ ಸೆಟಪ್ ಮಾಡಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾನೆ. ಒಂದು ನಿಮಿಷ, ಯಾವುದೋ ಇನ್ಕಮಿಂಗ್ ಕಾಲ್ ಬರ್ತಾ ಇದೆ. 100 ವರ್ಷ ಆಯಸ್ ನನ್ನ ಮಗನಿಗೆ, ಅವನದೇ ಫೋನ್. ನಾನು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ರೈಟ್. ಹಾಯ್ ಶಶಿ, ಹೇಳಪ್ಪ, ಹೇಗಿದ್ಯಾ? ಐಸಿ. ಹೌದಾ? ಆಹಾ, ನಾನು ಆ ಜಾಗಕ್ಕೆ ಯಾವುದೇ ಕಾಂಪಿಟೇಷನ್ ಇರಲ್ಲ ಅಂದ್ಕೊಂಡಿದ್ದೆ. ಬಟ್ ಎನಿ ಕಾಸ್ಟ್ ಆ ಜಾಗ ಬೇಕೇ ಬೇಕು. ಆಫೀಸ್ ಸೆಟಪ್ ಮಾಡೋದಕ್ಕೆ ದಟ್ ಇಸ್ ದಿ ಬೆಸ್ಟ್ ಪ್ಲೇಸ್. 1 ತಿಂಗಳಾಗುತ್ತಾ? ಪರವಾಗಿಲ್ಲ, ನೀನು ಅಲ್ಲೇ ಇದ್ದು ಎಲ್ಲ ಫೈನಲೈಸ್ ಮಾಡ್ಕೊಂಡೆ ಬಾ. ಓಕೆ, ಇಲ್ಲಿ ಎಲ್ಲ ಫೈನ್. ಯಾರು ರಜನಿನಾ? ಅವಳಿಗೇನು, ಆಸ್ ಯೂಶುವಲ್, ಎವರ್ ಚೇಂಜಿಂಗ್. ಅವಳ ಮೂಡು ಯಾವ ಟೈಮಲ್ಲಿ ಹೇಗಿರುತ್ತೆ ಅಂತ ಯಾರು ಹೇಳಕ್ಕಾಗತ್ತೆ? ಎಲ್ಲ ನಾನು ನೋಡ್ಕೋತೀನಿ. ಯು ಡೋಂಟ್ ವರಿ. ಆಫೀಸ್ ಬಗ್ಗೆ ನೀನು ಏನು ಚಿಂತೆ ಮಾಡಬೇಡ. ಕೇಶವ್ ಇದ್ದಾನೆ, ಫೆರ್ನಾಂಡಸ್ ಇದ್ದಾನೆ, ಎಲ್ಲ ನೋಡ್ಕೋತಾರೆ. ಯು ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಫೈನ್. ಓಕೆ? 1 ತಿಂಗಳಲ್ಲ, 6 ತಿಂಗಳಾದ್ರೂ ಪರವಾಗಿಲ್ಲ. ಆಫೀಸ್ ಸೆಟಪ್ ಮಾಡಿಬಿಟ್ಟು ಬರಬೇಕು. ಓಕೆ, ರೈಟ್. ರಾತ್ರಿ ಫೋನ್ ಮಾಡು ನೀನು. ಓಕೆ, ಬಾಯ್. ಏನ್ ಡ್ಯಾಡ್, ಶಶಿ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ರಾ? ಅಯ್ಯೋ ರಾಮ, ನಾನು ಕಂಪ್ಲೇಂಟ್ ಮಾಡ್ದ? ರಜನಿ ಹೇಗಿದ್ದಾಳೆ ಅಂತ ಕೇಳ್ದ, ಆಸ್ ಯೂಶುವಲ್ ಅಂತ ಹೇಳಿದೆ. ಅಷ್ಟೇ ಹೇಳಿದ್ರಾ? ಇಲ್ವಲ್ಲ, ಏನೋ ಎವರ್ ಚೇಂಜಿಂಗು, ಮೂಡು, ಅದು ಇದು ಅಂದ್ರೆ. ಓ, ಅದು ಸುಮ್ಮನೆ ತಮಾಷೆ ಹೇಳ್ತಾ ಅಷ್ಟೇ. ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ ನೀವು. ಅಂದ್ರೆ ನನ್ನ ನೀವು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಅಯ್ಯೋ, ನಿನ್ನನ್ನು ಅಷ್ಟು ಲೈಟ್ ಆಗಿ ತಗೊಳಕ್ಕಾಗತ್ತಾ? ಯು ಆರ್ ಮೈ ಸ್ವೀಟ್ ಲಿಟಲ್ ಡಾಟರ್. ಡ್ಯಾಡ್, ಸಾಕು, ಹೇಳೋದೆಲ್ಲ ಹೇಳ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬರಬೇಡಿ. ಹಾನೆಸ್ಟ್ ಆಗಿ ಹೇಳ್ತಾ ಇದೀನಮ್ಮ. ಓಕೆ ಡ್ಯಾಡ್, ಶಶಿ ಬರೋದು ಇನ್ನೂ ತಿಂಗಳಾನ್ಗಟ್ಲೆ ಆಗುತ್ತಾ? ಅವನು ಬೇಗ ಬರಕ್ ಹೇಳಿ ಡ್ಯಾಡ್. ಅವನು ಅಲ್ಲಿ ಇರ್ಬೇಕಾದ ಅನಿವಾರ್ಯಮ್ಮ. ಅದು ಅಲ್ಲದೆ ನಾವು ಕರೆದಾಗಲ್ಲ ಅವ್ನು ಬರಕ್ಕಾಗಲ್ಲ. ಯಾಕೆ ಬರಕ್ಕಾಗಲ್ಲ ಡ್ಯಾಡ್? ಇಲ್ಲಿಗೆ ಬಂದು ಬೇಕಾದಾಗ ಹೋಗ್ಬೋದಲ್ವಾ? ಡೆಲ್ಲಿ ಏನ್ ಭಾರಿ ದೂರ ಇದೆಯಾ? ಫ್ಲೈಟ್ ಅಲ್ಲಿ 2.5 hours ಜರ್ನಿ. ಅವನ್ಗೆ ನನ್ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಅವನೇನೋ ನೆಪ ಹೇಳ್ಕೊಂಡು ಅಲ್ಲೇ ಕೂತಿದ್ದಾನೆ. ಈ ಸತಿ ಬರ್ಲಿ, ಅವನ ಜೊತೆ ನಾನು ಮಾತಾಡೋದಿಲ್ಲ. ವಿಚಿತ್ರಮ್ಮ, ಅವನ್ ಮನೇಲಿದ್ರೆ ಇಬ್ರು ಕಚ್ಚಾಡ್ತೀರಾ. ಅವನಿಲ್ಲ ಅಂದ್ರೆ ಯಾಕಿಲ್ಲ, ಅವನ್ನ ಕರ್ಸು ಅಂತ ಹೇಳ್ತೀನಿ. ಓಕೆ, ಅವ್ನು ರಾತ್ರಿ ಫೋನ್ ಮಾಡ್ತಾನೆ, ನೀನೇ ಅವನ್ನ ಕೇಳು. ಓ, ಟೈಮ್ ಆಯ್ತು, ನಾನು ನಿನ್ನ ಹೊಡ್ತೀನಮ್ಮ. ಡ್ಯಾಡ್, ಆಫೀಸಿಗೆ ತಾನೆ, ಒಂದು 5 minutes ವೇಟ್ ಮಾಡಿ, ನಾನು ರೆಡಿಯಾಗಿ ಬಂದ್ಬಿಡ್ತೀನಿ. ಇಲ್ಲಮ್ಮ, ನಾನೀಗ ಆಫೀಸ್ ಹೋಗ್ತಾ ಇದ್ದೆ. ಮತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಗುವಾಗ ಎಲ್ಲಿಗೆ ಅಂತ ಕೇಳಿದ್ರೆ ಹೋದ ಕೆಲಸ ಆಗಲ್ಲ. ಅದೆಲ್ಲ ಬೇರೆಯವ್ರಿಗೆ ಡ್ಯಾಡ್. ಈ ರಜನಿ ಕೇಳಿದ್ಮೇಲೆ ಆಗದೆ ಇರೋ ಕೆಲಸನೂ ಆಗತ್ತೆ. ಈಗ ಹೇಳಿ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿನ್ನ ಗಂಡು ನೋಡಕ್ ಹೋಗ್ತಾ ಇದ್ದೀನಿ. ಯಾಕಮ್ಮ, ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನಾದ್ರೂ ಹೇಳು, ಇಮಿಡಿಯೇಟ್ ರಿಯಾಕ್ಷನ್ ಇರುತ್ತಲ್ಲ ನಿಮ್ದು. ಏನ್ ಹೇಳಿ ಡ್ಯಾಡ್? ನನಗೆ ನೀವು ಗಂಡು ನೋಡೋದು ಬೇಡ ಅಂತ ಹೇಳಿದ್ರೆ ನೀವು ಕೇಳ್ತೀರಾ? ಏನ್ ಮಾಡೋದಮ್ಮ, ಮದುವೆ ವಯಸ್ಸಿಗೆ ಬಂದಿರೋ ಹುಡುಗಿಗೆ ಗಂಡು ನೋಡ್ಬೇಕಾದ್ದು ತಂದೆ ಆದವನ್ ಕರ್ತವ್ಯ. ನನ್ನ ಪ್ರಯತ್ನ ನಾನು ಮಾಡ್ಲೇಬೇಕಲ್ಲ. ಪ್ರಯತ್ನ? ನಿಮ್ ಪ್ರಯತ್ನ ನೀವು ಮಾಡಿ. ಗಾಡ್, ಥ್ಯಾಂಕ್ ಯು. ನೀನ್ ಎಲ್ಲಿ ಬ್ರೇಕ್ ಹಾಕ್ತೀವ ಅಂತ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ನಾನು ಅಷ್ಟು ಕೆಟ್ಟೋಳು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲಮ್ಮ, ನಿನಗೆ ನಾನು ಅಷ್ಟು ಹೆದರ್ತೀನಿ ಅಂತ ಹೇಳ್ತಾ ಇದ್ದೆ. ನೋಡು ನೋಡು, ನಾನು ಎಷ್ಟು ಭಯ ಬೀಳ್ತಿದ್ದೀನಿ ಅಂತ. ನೀವು ನನಗ್ ಭಯ ಪಡ್ತೀರಾ? ಎಲ್ಲ ನಾಟಕ. ನಾನ್ ನಾಟಕ ಆಡ್ತಿದ್ದೀನ? ಹೋಗ್ಲಿ ಬಿಡಮ್ಮ, ನಿನಗ್ ಬೇಡ ಅಂತಂದ್ರೆ ನಾನು ಯಾವ ಗಂಡು ನೋಡಲ್ಲ. ನೋಡಿ ನೋಡಿ, ನಾನ್ ಖಂಡಿತ ಬೇಡ ಅನ್ನಲ್ಲ. ಓ, ಹಾಗಾದ್ರೆ ನಾನು ಪ್ರೊಸೀಡ್ ಮಾಡ್ಬೋದು. ಒಂದು ಅಶ್ಯೂರೆನ್ಸ್ ಕೊಡ್ತೀನಮ್ಮ, ನಾನು ಯಾವ ಗಂಡು ನೋಡಿದ್ರು ನಿನ್ನ ನಿರ್ಧಾರನೇ ಫೈನಲ್. ಓಕೆ? ಇಸ್ ಇಟ್ ಸೋ ಕೈಂಡ್ ಆಫ್ ಯು ಡ್ಯಾಡ್? ರಾಜ್ಕುಮಾರಿ ಅವ್ರ ಅಪ್ಪಣೆ ಕೊಟ್ರೆ ತಾವನ್ ಹೊರಡ್ಬೋದು. ಹೋಗಿ ಡ್ಯಾಡ್, ಹೋಗಿ. ನೀವು ನನಗ್ ಗಂಡು ನೋಡ್ತಾ ಇರಿ, ಅದನ್ನ ನಾನ್ ನೋಡ್ತಾ ಇರ್ತೀನಿ. ಕೊನೆಗೆ ನೀವ್ ಹೇಳ್ದಾಗೆ ನನ್ನ ನಿರ್ಧಾರನೇ ಫೈನಲ್.
ವಾಟ್ ಅ ಸರ್ಪ್ರೈಸ್. ನಾನು ನಿನ್ನನ್ನು ನೋಡಬೇಕು ಅಂತ ನಿನ್ನ ಮನೆಗೆ ಹೊರಟಿದ್ದೆ. ನಮ್ಮನೆಗೆ ಹೊರಟಿದ್ರಾ? ಏನು ವಿಷಯ ಸರ್? ವಿಷಯ ಮುಖ್ಯವಾದ ವಿಷಯನೇ ಬಂಗಾರ. ನಾನು ರಜನಿಗೆ ಗಂಡು ಹುಡುಕ್ತಾ ಇದ್ದೀನಿ. ಆ ವಿಷಯವಾಗಿ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಸರ್, ಈ ವಿಷಯವಾಗಿ ನಾನು ಗಗನ್ಗೆ ಎಷ್ಟೋ ಹೇಳಿ ನೋಡಿದೆ. ಆದರೆ ಅವನು ರಜನಿನ ಮದುವೆ ಆಗೋದಕ್ಕೆ ಒಪ್ತಾನೇ ಇಲ್ಲ ಸರ್. ನನಗೆ ಗೊತ್ತಲ್ಲ, ನಾನು ಗಗನ್ ಹತ್ರ ಸಾಕಷ್ಟು ಚರ್ಚೆ ಮಾಡಿದೆ. ಆದರೆ ನನ್ನ ಮಾತನ್ನು ತುಂಬ ವಿನಯದಿಂದ ನಿರಾಕರಿಸ್ಬಿಟ್ಟ. ಆದರೆ ಆ್ಯಸ್ ಅ ಫಾದರ್ ನಾನು ಏನು ಮಾಡೋಕ್ಕಾಗತ್ತೆ? ಸುಮ್ಮನೆ ಇರೋಕ್ಕಾಗತ್ತಾ? ಏನಾದರೂ ಮಾಡಲೇಬೇಕು. ಅದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ. ನೀನು ದೊಡ್ಡ ಮನಸ್ಸು ಮಾಡಿ ಈ ವಿಷಯದಲ್ಲಿ ನನಗೆ ಸಹಾಯ ಮಾಡಬೇಕು. ಸರ್, ದಯವಿಟ್ಟು ಹೀಗೆಲ್ಲ ಹೇಳಬೇಡಿ. ನನ್ನ ಕೈಲಾದ ಸಹಾಯನ ನಾನು ಖಂಡಿತ ನಿಮಗೆ ಮಾಡ್ತೀನಿ. ನಾನು ನಿಮ್ಮ ಮಗಳಿದ್ದಾಗೆ ಅಲ್ವಾ? ಮಂದಾರ, ನಾನು ಯಾವತ್ತೂ ನೀನು ಬೇರೆ ನನ್ನ ಮಗಳು ಬೇರೆ ಅಂತ ಅನ್ಕೊಂಡಿಲ್ಲಮ್ಮ. ಅದಕ್ಕೆ ನನ್ನ ಮನಸ್ಸಲ್ಲಿರೋ ಕಷ್ಟನ ನಿನ್ನ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಮಂದಾರ, ನಾನು ಕೇಳ್ತಾ ಇರೋ ಸಹಾಯ ಇಷ್ಟೇ. ನನ್ನ ಮಗಳಿಗೆ ನೀನೇ ಯಾವುದಾದ್ರೂ ಗಂಡು ಹುಡ್ಕೊಡು. ಏನಮ್ಮ ಹಾಗೆ ನೋಡ್ತಾ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಪ್ಪ ಇದು, ನಾನೇ ಮದುವೆ ಆಗೋ ಹುಡುಗಿ, ನನಗೆ ಇನ್ನೂ ಒಳ್ಳೆ ಅಲೈನ್ ಸೆಟ್ ಆಗ್ತಾ ಇಲ್ಲ, ಇನ್ನು ನಾನು ಬೇರೆಯವ್ರಿಗೆ ಹೇಗೆ ಸಂಬಂಧ ಹುಡುಕ್ಲಿ ಅಂತ ನೀನು ಯೋಚನೆ ಮಾಡ್ತಿದ್ಯಲ್ಲ. ಅದು ನಿಜಾನೇ. ನಿಮ್ಮಪ್ಪ ನಿನಗೆ ಗಂಡು ಹುಡುಕ್ತಾರಲ್ಲ, ಅದರಲ್ಲಿ ನನ್ನ ಮಗಳು ಹೊಂದುವಂತ ಯಾವುದಾದ್ರು ವರ ಕಣ್ಣಿಗೆ ಬೀಳುತ್ತೇನೋ ಅಂತ. 1 ಮಿನಿಟ್. ಇದು ನನ್ನ ಮಗಳ ಫೋಟೋ. ಇದನ್ನ ನೀನು ಕೊಡೋಣ ಅಂತಾನೆ ನಿನ್ನ ಮನೆಗೆ ಹೊರಟಿದ್ದೆ. ಅದರಲ್ಲಿ ರಜನಿ ಜಾತಕನೂ ಇದೆ. ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಇಲ್ಲಮ್ಮ, ನನಗೋಸ್ಕರ ಇಷ್ಟು ಪೇನ್ ತಗೋತಾ ಇದೆಯಲ್ಲ, ಅದಕ್ಕೆ ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು. ಸರ್, ನನಗೆ ಒಂದು ಸಂದೇಹ. ಏನಮ್ಮದು? ಕೇಳು. ನಾನು ಗಂಡು ನೋಡ್ತೀನಿ ಅಂದರೆ ರಜನಿ ಒಪ್ಕೋತಾಳ? ನಾನು ನೀನೇನೋ ಒಂದು ಪ್ರಶ್ನೆ ಕೇಳ್ತೀನಿ. ನಾನು ನೋಡಿದ ಗಂಡನ್ನ ರಜನಿ ಒಪ್ಕೋತಾಳ? ಅಂದರೆ ನೀವು ಕೇಳಿದ ಪ್ರಶ್ನೆ ನನಗೆ ಅರ್ಥ ಆಗಲಿಲ್ಲ. ರಜನಿ ಆಟಿಟ್ಯೂಡ್ ನೋಡಿದ್ರೆ ಅವಳು ಯಾರನ್ನು ಒಪ್ಕೋತಾಳೆ, ಯಾರನ್ನು ರಿಜೆಕ್ಟ್ ಮಾಡ್ತಾಳೆ ಅಂತ ಹೇಳೋಕ್ಕಾಗಲ್ಲಮ್ಮ. ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ಪ್ರಯತ್ನ ಪಡಲೇಬೇಕಲ್ವ. ಪ್ರಯತ್ನ ನಮ್ಮದು, ಫಲ ಪರಮಾತ್ಮಂದು, ಅಷ್ಟೇ. ಅಂದರೆ ಅರ್ಥ ಆಗಲಿಲ್ಲಲ್ಲ, ಹೇಳ್ತೀನಿ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುಖಾಲಯ ಅಂತಾರೆ. ಅಂದರೆ ಒಳ್ಳೆ ರೂಪ, ಪಶು, ಪತ್ನಿ, ಮಗು, ಮನೆ ಇದೆಲ್ಲ ಸಿಗಬೇಕಾದ್ರೆ ಋಣ ಇರಬೇಕು ಅಂತ ಹೇಳ್ತಾರೆ. ಮದುವೆ ಅನ್ನೋದು ಪೂರ್ವ ನಿಶ್ಚಿತ ಅಂತ ಹಿರಿಯರು ಹೇಳ್ತಾರೆ. ಯಾವ ಹೂವು ಯಾರ ಮುಡಿಗೋ ಅಂತ ಹಾಳು ಕೇಳಿ. ಹಾಗೇನೆ ನಿನ್ನ ಪ್ರಯತ್ನ ನೀನು ಮಾಡು, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಕಂಕಣ ಬಲ ಕೂಡು ಬಂದರೆ ಅವಳು ಖಂಡಿತ ಒಪ್ಕೋತಾಳೆ. ನೀವು ಹೇಳೋದು ನಿಜ ಸರ್. ನನ್ನ ಕೈಲಾದ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೆ ಸ್ವರ್ಗ ಇದ್ದಾಗೆ. ನನ್ನ ಮಗಳ ಮದುವೆ ಅಲ್ಲಿ ನಿಶ್ಚಯ ಆಗಿದೆ. ಬರ್ತೀನಮ್ಮ. ಅಂಕಲ್, ನೀವು ಯಾಕೆ ಹಿಂಗೆ ತಪ್ಪಾಗಿ ತಿಳ್ಕೊಂಡ್ರೆ? ಅವ್ರು ನನಗೆ ಸಿಕ್ಕಿದ್ರು. ಏನು ತಪ್ಪಾಗಿ ತಿಳ್ಕೊಂಡಿರೋದು? ಯಾರು ಸಿಕ್ಕಿದ್ರು ನಿನಗೆ? ದತ್ತಾತ್ರೇಯ ಅವರು ನಿಮಗೆ ಫೋನ್ ಮಾಡಿದ್ರಂತೆ, ಮುಂದಿನ ಏರ್ಪಾಡು ಮಾಡ್ಕೊಳ್ಳಿ ಅಂತ. ನೀವು ಯಾಕೆ ಅವ್ರ ಹತ್ರ ಮಾತುಕತೆಗೆ ಹೋಗಲಿಲ್ಲ? ಅವ್ರು ತುಂಬ ಒಳ್ಳೆ ಜನ. ಅಂಕಲ್, ನಿಮ್ಗಿನ್ನೊಂದು ವಿಷಯ ಗೊತ್ತಾ? ನಮ್ಮಪ್ಪನೂ ಸುಶೀಲಮ್ಮನೂ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿದ್ರಂತೆ. ಏನು? ನಿಮ್ಮ ಅಪ್ಪ ಮತ್ತು ಆ ಸುಶೀಲಮ್ಮ ಗಂಡ ಹೆಂಡತಿ ಅಂತ ಹೇಳ್ಕೊಂಡು ಅವ್ರ ಮನೆಗೆ ಹೋಗಿದ್ರ? ಫಿಟ್ಟಿಂಗ್ ಇಡೋದಿಕ್ಕೆ ಮಂದಾರಕ್ಕನ ಮೇಲೆ ಚಾಡಿ ಹೇಳಿ ಈ ಸಂಬಂಧನ ಮುರ್ದಾಕಪ್ ನೋಡಿದ್ದಾರೆ. ಆದ್ರೆ ದತ್ತಾತ್ರೇಯ ಅವ್ರು ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು? ಇವ್ರಿಬ್ರು ಮೇಲೂ ನಾಯಿನ ಚೂ ಬಿಟ್ಟಿದ್ದಾರೆ. ಇವರು ಅಲ್ಲಿಂದ ಎದ್ನೋ ಬಿದ್ನ ಅಂತ ಓಡೋಗಿದ್ದಾರೆ. ಛೇ, ಅವ್ರು ಯಾಕೆ ಹೀಗೆ ಮಾಡಿದ್ರು? ನಮ್ಮ ಮಂದಾರ ಅವರಿಗೆ ಏನ್ ಅನ್ಯಾಯ ಮಾಡಿದಾಳೆ? ಆ ಸುಶೀಲಮ್ಮ ಇಲ್ವಾ, ಅವ್ರ ತಮ್ಮ ಹುಚ್ಚ.
ಅವನ್ನ ಮದುವೆ ಆಗೋದಿಕ್ಕೆ ಮಂದಾರಕ್ಕ ಒಪ್ಕೊಳ್ಳಿಲ್ವಲ್ಲ, ಅದಕ್ಕೆ. ಹೋಗ್ಲಿ ಬಿಡು ವೆಂಕಿ, ಈ ಮಾಡ್ದೋರ ಪಾಪ ಆಡ್ದೋರ ಬಾಯಲ್ಲಿ ಅಂತಾರಲ್ಲ ಹಾಗೆ. ನಮ್ಮ ಮಂದಾರ ಹಣೆಯಲ್ಲಿ ಏನ್ ಬರೆದಿರತ್ತೋ ಹಾಗೇ ಆಗ್ಲಿ, ಬೇರೆಯವ್ರನ್ನ ದೂರ ಏನ್ ಪ್ರಯೋಜನ? ಮಂದಾರಕ್ಕನ ಹಣೆಯಲ್ಲಿ ಒಳ್ಳೇದೇ ಬರ್ದಿದೆ. ಹೋಗಿದ್ ಕಡೆ ನಮ್ಮ ಮಂದಾರಕ್ಕ ರಾಣಿ ಆಗಿರ್ತಾಳೆ. ಅಂಕಲ್, ನೀವು ದತ್ತಾತ್ರೇಯ ಅವ್ರ ಮನೆಗೆ ಯಾವಾಗ ಹೋಗ್ತೀರಾ? ಆ ವಿಷಯನ ಬಿಟ್ಬಿಡು ವೆಂಕಿ. ಹಾಗಂದ್ರೆ ಹೇಗ್ ಅಂಕಲ್? ನಾವು ಹೆಣ್ಣಿನ ಕಡೆ ಅವರು, ನಾವೇ ಮುಂದುವರಿಬೇಕು. ವೆಂಕಿ, ಒಂದು ಮಾತು, ನಾನು ಹೇಳ್ದಾಗೆ ನೀನು ಕೇಳ್ತೀಯ ತಾನೆ? ಏನ್ ಅಂಕಲ್ ನೀವು ಹೇಳೋದು? ನಿಮ್ಮ ಮಾತನ್ನ ನಾನು ಯಾವತ್ತಾರು ಮೀರಿದ್ದೀನಾ? ಸರಿ, ಹಾಗಂತ ನನಗೆ ಭಾಷೆ ಕೊಡು. ನಿಮ್ಮ ಮಾತು ಮೀರಲ್ಲ ಅಂತ ನಾನು ಭಾಷೆ ಕೊಡ್ತೀನಿ. ಈಗ ಹೇಳಿ, ನಾನೇನ್ ಮಾಡ್ಬೇಕು? ನೀನು ಏನು ಮಾಡಬೇಕಾಗಿಲ್ಲ. ದತ್ತಾತ್ರೇಯ ಅವರ ಮಗನ ಜೊತೆ ಮಂದಾರ ಮದುವೆ ವಿಷಯನ ನೀನು ಮರ್ತು ಬಿಡು. ಯಾಕಂಕಲ್, ಏನಾಯ್ತು? ಕಾರಣ ಕೇಳಬೇಡ. ನೀನ್ ನಿಜವಾದ ವಿಷಯನ ನಮ್ಮ ಮನೆಯಲ್ಲಿ ಯಾರಿಗೂ ಹೇಳ್ಕೂಡ್ದು. ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಳ್ಕೊಂಡಿರೋದು ದತ್ತಾತ್ರೇಯ ಅವರಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ. ಅದನ್ನೇ ಸತ್ಯ ಅಂತ ನಂಬಿದ್ದಾರೆ. ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಮ್ಮ ಮನೆಯಲ್ಲಿ ಯಾರಿಗೂ ತಿಳಿಕೂಡ್ದು. ಆದ್ರೆ ನೀವ್ಯಾಕೆ ಅಂಕಲ್ ಈ ಸಂಬಂಧನ ಬೇಡ ಅಂತ ಹೇಳೋದು? ನಾನು ಹೇಳಿದ್ನಲ್ಲ ವೆಂಕಿ, ಕಾರಣ ಕೇಳ್ಕೂಡ್ದು ಅಂತ. ನಾನು ಯೋಚನೆ ಮಾಡದೆ ಏನೂ ಮಾಡೋನಲ್ಲ ಅಂತ ನಿನಗೂ ಗೊತ್ತು ತಾನೆ? ಅಷ್ಟು ಗೊತ್ತಿಲ್ವಾ ನನ್ಗೆ? ಕಾರಣ ಇದೆ, ಬಲವಾದ ಕಾರಣ ಇದೆ. ಆದರೆ ಈ ಗುಟ್ಟು ನನಗೊಬ್ಬನಿಗೆ ತಿಳಿದಿದ್ರೆ ಸಾಕು, ಬೇರೆ ಯಾರಿಗೂ ತಿಳಿಯೋದು ಬೇಡ. ನಮ್ಮ ಮಂದಾರ ಹಣೆಯಲ್ಲಿ ಏನ್ ಬರ್ದಿದ್ಯೋ ಹಾಗೇ ಆಗ್ಲಿ. ಹಾಗಾದ್ರೆ ದತ್ತಾತ್ರೇಯ ಅವ್ರು ಹೇಳೋದು ಬೇಡವಾ? ಹೇಳೋದು ಬೇಡ ವೆಂಕಿ. ಹೇಳಿದ್ರೆ ಕಾರಣ ಕೇಳ್ತಾರೆ. ಅದಕ್ಕೆ ನಾವು ಸುಮ್ಮನಿದ್ದು ಬಿಟ್ರೆ ಅವರಿಗೆ ಈ ಸಂಬಂಧ ಇಷ್ಟ ಇಲ್ಲ ಅಂತ ಅವರು ಸುಮ್ಮನಿದ್ದು ಬಿಡ್ತಾರೆ. ಹೌದು, ನೀವು ಹೇಳ್ತಿರೋದು ನಿಜ. ಸರಿ ಅಂಕಲ್, ನಾನು ಬರ್ತೀನಿ. ಸರಿ, ನನಗೂ ಪಾಠದ ಮನೆಗೆ ಹೋಗ್ಬೇಕು. ನಡಿ ಹೋಗೋಣ. ಜೊತೆ ಇದ್ದಾಗ ಅವ್ರ ವ್ಯಕ್ತಿತ್ವ ನಮಗೆ ಗೊತ್ತಾಗಲ್ಲ. ಅವ್ರು ನಮ್ಮಿಂದ ದೂರ ಆದಾಗೆ ಅವ್ರ ಬೆಲೆ ಏನು ಅಂತ ನಮಗೆ ಗೊತ್ತಾಗೋದು. ಯಾವುದೇ ಚಿಂತೆ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಆದರೆ ಈಗ ನನಗೆ ನಿಮ್ಮ ಅಮ್ಮನ ಬಗ್ಗೆ ಕಾಡ್ತಾ ಇರೋ ಚಿಂತೆ ಅದೇ. ಅಂದರೆ ನಿಮ್ಮ ಮಾತಿನ ಅರ್ಥ ನೆಗೆಟಿವ್ ಅಂತನಾ? ಅವಳು ನಮ್ಮ ಜೊತೆ ಇದ್ದಾಗ ನಮಗೆ ಸಾಕಷ್ಟು ತೊಂದರೆ ಕೊಟ್ಟಳು, ನೋವು ಕೊಟ್ಟಳು, ಹೊಟ್ಟೆ ಹೊರಿಸಿದ್ಲು. ಈಗ ನಮ್ಮ ಕಣ್ಮುಂದೆ ಎಲ್ಲ ಎಲ್ಲೋ ಇದ್ದಾಳೆ ಅಂತ ನೆಮ್ಮದಿಯಾಗಿರೋಕೆ ಅವಳು ಬಿಡ್ತಾ ಇಲ್ಲ. ಶನಿಯಾಗಿ ನಮ್ಮನ್ನು ಕಾಡ್ತಾ ಇದ್ದಾಳೆ. ಅದೇ ಇವತ್ತು ಆ ಪೊಲೀಸ್ ಸ್ಟೇಷನ್ ನಡೆದಿದ್ದ ಹಗರಣ. ಹೌದು ಡ್ಯಾಡ್, ಆ ಟೈಮಲ್ಲಿ ನೀವು ನನ್ನ ಕಾಲ್ ಟಚ್ ಮಾಡಿ ಸಿಗ್ನಲ್ ಮಾಡದೆ ಹೋಗಿದ್ದಿದ್ರೆ ಎಮೋಷನಲ್ ಆಗಿ ಆ ಸೀರೆ ನಮ್ಮ ಮಮ್ಮಿದೆ ಅಂತ ಹೇಳ್ಬಿಡ್ತಿದ್ನ ಏನೋ. ಹೌದು ಡ್ಯಾಡ್, ನಾವು ತುಂಬಾ ಎಮೋಷನಲ್ ಆಗ್ಬಿಟ್ಟಿದ್ವಿ. ಅದು ಅಮ್ಮಂದೇ ಬಟ್ಟೆ ಅಲ್ವಾ? ಹೌದು, ನಾನು ಇದೇ ಥರ ಈ ಕಡೆಗೆ ಸಿಕ್ಕಾಕೊಂಡಿದ್ದೆ. ನಿಮ್ಮಮ್ಮ ಆ ಇಳಕಲ್ ಸೀರೆನ ಬಹಳ ಪ್ರೀತಿಯಿಂದ ಹಠ ಮಾಡಿ ತಗೊಂಡಿದ್ಲು. ನಾನು ಅದನ್ನೇ ಡಿಫೆನ್ಸ್ ಮಾಡಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದೆ.
ಆ ಇನ್ಸ್ಪೆಕ್ಟ್ರು ಭಾರಿ ಪಾಕಡ ಇದ್ದಾನೆ. ನಮ್ಮನ್ನ ಹೇಗೆ ಸಿಕ್ಕಾಕ್ಸೋಕೆ ನೋಡ್ತಿದ್ದ ನೋಡಿ. ಅದೊಂದು ಪ್ರೊಫೆಷನ್ ಕಡೆ. ಈ ಪೊಲೀಸ್ನವ್ರಿಗೆ ಯಾರನ್ನೇ ನೋಡಿದ್ರು ಎಲ್ಲರೂ ಕ್ರಿಮಿನಲ್ಗಳ ಥರನೇ ಕಾಣೋದು. ದಾಮಿನಿ, ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಯಾಕೋ ಭಯ ಆಗ್ತಾ ಇದೆ ಕಣೆ. ನಂಗೂ ಹಾಗೆ ಅನಿಸ್ತಿದೆ. ನಮ್ಗೆ ಯಾಕೆ ಗ್ರಹಚಾರ ಅಂತೀನಿ. ಡ್ಯಾಡ್ ನಾವು ಮುಂದೆ ಬರಲಿ ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ಆದ್ರೆ ಅದೆಲ್ಲ ರಿವರ್ಸ್ ಆಗ್ತಿದೆ. ಮದುವೆ ಮಾಡಿ ಆಸ್ತಿ ಹೊಡಿಯೋಣ ಅಂತ ನೋಡಿದ್ರು, ಅದ್ ನೋಡಿದ್ರೆ ಎಡ್ವಟ್ ಆಗಿ ಕೂತಿದೆ ಅಷ್ಟೇ. ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇಲ್ದಿದ್ರೆ ಆ ಗೂಬೆಗಳನ್ನ ಗಂಟು ಹಾಕೊಂಡು ಜೀವನ್ ಪರ್ಯಂತ ಅನ್ಭೋಗಿಸ್ಬೇಕಾಗಿತ್ತು. ನಾವು ಈ ದೇಶದಲ್ಲಿ ಇದೇನ್ ಮಾಡ್ಬೇಕು ಹೇಳು? ಹೆಜ್ಜೆ ಹೆಜ್ಜೆಗೂ ರೆಡ್ ಟೇಪ್, ಟೇಬಲಿಂದ ಟೇಬಲ್ಗೆ ಲಂಚ, ಕೂತ್ರೆ ಟ್ಯಾಕ್ಸು ನಿಂತ್ರೆ ಟ್ಯಾಕ್ಸು. ಅದ್ರ ಬದಲು ನಾವೊಂದು 5 ವರ್ಷ ಅಮೆರಿಕದಲ್ಲಿ ಚೆನ್ನಾಗಿ ದುಡಿದ್ರೆ ಇಲ್ಲಿ ಬಂದು ಕೂತ್ಕೊಂಡು ತಿನ್ಬೋದಲ್ವಾ? ಹೌದು ಡ್ಯಾಡ್, ನಡೀರಿ ನಾವು 3 ಜನನು ಅಮೆರಿಕಾಗೆ ಹೋಗೋಣ. 5 ವರ್ಷ ಎಲ್ಲಾದ್ರೂ ಕೆಲಸ ಮಾಡೋಣ, ಆಮೇಲೆ ಸ್ವಂತವಾಗಿ ನಾವೇ ಶುರು ಮಾಡೋಣ. ನಮ್ಮ ಸಪೋರ್ಟ್ಗೆ ನೀವಿದ್ದೀರಲ್ವಾ? ಡೋಂಟ್ ಬಿ ರಬಿಶ್. ಹೌದು ಡ್ಯಾಡ್, ದಾಮಿನಿ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ನಾನು ಯಾವಾಗ ಟಿಕೆಟ್ ಬುಕ್ ಮಾಡಿಸ್ಲಿ ಹೇಳಿ? ಡೋಂಟ್ ಬಿ ಫೂಲಿಶ್. ಆದಷ್ಟು ಸುಲಭದ ಮಾತಲ್ಲ. ನಿಮ್ಮಮ್ಮ ಇಲ್ಲೇ ಇದ್ದಿದ್ದೆ, ಅವಳನ್ನು ಹೇಗಾದ್ರೂ ಪುಸ್ಲಾಯಿಸಿ ಆ ಸದಾನಂದ ನನ್ನ ಮನೇಲಿ ಬಿಟ್ಟು ನಾವು ಹೋಗ್ಬೋದಾಗಿತ್ತು. ಆದ್ರೀಗ ನಾವೇ ಹಗ್ಗ ಕೊಟ್ಟು ನಮ್ಮ ಕೈ ಕಾಲುಗಳನ್ನ ಬಂಧಿಸ್ಕೊಂಡಿದ್ದೀವಿ. ನಮ್ಮ ಕೈಯಾರ ನಾವೇ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾನೆ. ಈ ಸಮಯದಲ್ಲಿ ನಾವು ಈ ದೇಶ ಬಿಟ್ಟು ಹೋದ್ರೆ ಅವನಿಗೆ ನಮ್ಮ ಮೇಲೆ ಇರ್ಬೋದಾದಂತ ಒಂದು ಅನುಮಾನ ಕನ್ಫರ್ಮ್ ಆಗುತ್ತೆ. ಹಾಗಾದ್ರೆ ಈಗ ಏನ್ ಮಾಡೋದು ಡ್ಯಾಡ್? ಮಾಡಕ್ಕೇನಿದೆ, ಬಾಯಿ ಮುಚ್ಕೊಂಡು ತೆಪ್ಪಗಿರೋ. ಯಾವುದೋ ಅನಾಥ ಶವ ಅಂತ ಕ್ರಿಮೇಟ್ ಮಾಡ್ತಾರೆ. ಆಮೇಲೆ ಯಾರನ್ನಾರು ಹಿಡಿದು ಕೇಸ್ನ ಡಿಸ್ಮಿಸ್ ಮಾಡಿಸೋದು. ಕೊನೆಯಲ್ಲಿ ನೀವು ಹೇಳ್ದಾಗೆ ಈ ದೇಶ ಬಿಟ್ಟು ಹೋಗೋದು. ಹಾಗಾದ್ರೆ ಮಮ್ಮಿ ಸತ್ತು ಹೋಗಿದ್ದಾಳೆ ಅಂತ ನಿಮಗೆ ಕನ್ಫರ್ಮ್ ಆಗಿದೆಯಾ ಡ್ಯಾಡ್? ಹೀಗೆ ಆಗಿರ್ಬೋದು ಅಂತ ಖಾತ್ರಿಯಾಗಿ ಏನು ಹೇಳೋಕ್ಕಾಗ್ತಾ ಇಲ್ಲ. ಆದರೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಯಾಕೆಂದರೆ ಈಗಾಗಲೇ ಅವಳು ಆತ್ಮಹತ್ಯೆ ಪ್ರಯತ್ನ ಪಟ್ಟಿಲ್ಲ. ಮನುಷ್ಯ ಅಸಹಾಯಕ ಸ್ಥಿತಿ ತಲುಪಿದ್ರೆ ಆತ್ಮಹತ್ಯೆ ಒಂದೇ ಕೊನೆ ದಾರಿ ಅನ್ಸುತ್ತೆ.